ದುಡ್ಡು ನೋಡಿಲ್ದಲ್ಲ ನೀವು ಈ ತರ ಬಿಡ್ತಾ ಇಲ್ಲ, ನೀವು ರೇಟ್ ಸಿಕ್ಕುತ್ತೆ ಅಂತ. ಈಗ ನೀವು ಫಸ್ಟ್ ಏಡ್ಗೆ ನೀವು ಪ್ಲಾನ್ ಮಾಡಿದ್ರಿ. ಈಗ ನಾನು 1 ಎಕರೆಗೆ ನಾನು ಊರಿಗೆ ಹೊಲ್ಟೆ ಈಗ, ಓಕೆನಾ, ಬೆಂಗಳೂರಲ್ಲಿ ಲಗೇಜ್ ಪ್ಯಾಕ್ ಮಾಡಿ ಊರಿಗೆ ಹೋಯ್ತೀನಿ. 1 ಎಕರೆಗೆ ಶುಂಠಿ ಇದೆ, ಅಕಸ್ಮಾತ್ ಲೀಸಿಗಾರ್ ತಗತ್ನಿ. ಲೀಸಿಗೆ ತಗೊಂಡ್ರೆ 1 ಎಕರೆಗೆ ನಾರ್ಮಲ್ ಏನ್ ನೋಡ್ತಾ ಇದೆ ಶುಂಠಿ? ಈ ಲೀಜಿ ತಗೊಂಡ್ರೆ ಇಲ್ಲೆಲ್ಲ 50,000 1 ಎಕರೆಗೆ. 1 ಎಕರೆಗೆ. ಮತ್ತೆ ಇನ್ನ ನಮ್ಮ ಆರ್ಗಾನಿಕ್ ಫರ್ಟಿಲೈಸರ್ ಎಷ್ಟು ಕೆಜಿ ಹಾಕಿದ್ರಿ ಅಕ್ಷಯ ಸಮೃದ್ಧಿ? ಅಕ್ಷಯ ಸಮೃದ್ಧಿ ಬ್ಯಾಗ್ ಒಂದು 40 ಬ್ಯಾಗ್ ಹಾಕಿದ್ದೀನಿ. 40 ಬ್ಯಾಗು. ನಾನೀಗ ಲ್ಯಾಂಡ್ ತಗೊಂಡ ತಕ್ಷಣ ಏನ್ ರೆಡಿ ಮಾಡ್ಕೋಬೇಕು? ಫಸ್ಟ್ ಹೂಡಿಸ್ಬೇಕು. ಹೂಡಿಸಿ ಒಂದು ಯಾವ ಮಂತಲ್ಲಿ ಉಳಿಸ್ಬೇಕು? ಜನವರಿ ನಾವು ಏಪ್ರಿಲ್ ಹಾಕೋದಾದ್ರೆ ಒಂದು ಫೆಬ್ರವರಿ ಅಂತೂ ಹುಡ್ಸೆ ಇಡ್ಬೇಕು. ಫ್ಲೋವರ್ ಶೀಟ್ ಅದು ಕಾಯ್ಬೇಕು ಬಿಸಿಲಿಗೆ. ಭೂಮಿನ ಉಳುಮೆ ಮಾಡ್ಬೇಕಾ? ಉಳುಮೆ ಮಾಡಿ ಬಿಡ್ಬೇಕಾಗೆ. ಅದಕ್ಕೆ ಮತ್ತೆ ಗೊಬ್ಬರ ಹಾಕ್ಬೇಕಾ? ಇಲ್ಲ, ಜಸ್ಟ್ ಉಳುಮೆ ಮಾಡೋದು, ಭೂಮಿ ಹದಾಗ್ಲಿ ಅಂತ. ಮತ್ತೆ ನೀರೇನಾದ್ರು ಹೊಡಿತಿರ್ಬೇಕಾ? ನೀರೇನು ಬೇಡ, ಜಸ್ಟ್ ಉಳುಮೆ. ಫ್ಲೋವರ್ ಶೀಟ್ ಬಿಟ್ಬಿಡ್ಬೇಕು. 2 ತಿಂಗಳು ಕಾಯ್ಬೇಕದು. ಅದ್ರಲ್ಲಿರೋ ಈಗ ಜೀವಿಗಳಿರ್ತಾವೆ, ಅವು ಸಾಯ್ತವೆ. ಕೊಳೆ ಗಿಳೆ ಬರೋಂಥದ್ದು ಏನಾದ್ರು ಇದ್ರೆ ಆ ಬಿಸಿಲಿಗೆ ಅವು ಸಾಯ್ತವೆ. ಅದ್ರಿಂದ ಪ್ಲಸ್ ಪಾಯಿಂಟ್ ಆಗುತ್ತೆ. ಆಮೇಲೆ ನಾವು ನಿನ್ನ ಶುಂಠಿ ಹಾಕ್ತಿವಿ ಅಂದ್ರೆ ಅಷ್ಟ್ರ ಮೇಲೆ 1 ತಿಂಗಳು ಮುಂಚೆ ರೋಟ್ರಿ ಹೊಡಿಸಿ, ಈ ರೀತಿ ಕಾನಿ ತೆಗಿಸಿ, ಕಾನಿ ಮಾಡಿ. ನೀರ್ ನಿಲ್ಬಾರ್ದು, ನೀರ್ ಹರಿಯಂಗೆ. ಅವ್ರದ್ದು ಎಷ್ಟೇ ಮಳೆ ಹೋಯ್ದ್ರು, ಎಷ್ಟೇ ನೀರ್ ಬಿಟ್ರು, ಸ್ವಲ್ಪ ನೀರ್ ನಿಂತ್ರು ಶುಂಠಿಗೆ ಎಫೆಕ್ಟ್ ಕೊಳೆ ರೋಗ ಬಂದ್ಬಿಡುತ್ತೆ. ಕೊಳೆ ರೋಗ ಸ್ಟಾರ್ಟ್ ಆಗ್ಬಿಡುತ್ತೆ. ಕೆಂಪು ಕೊಳೆ ಸ್ಟಾರ್ಟ್ ಆಗ್ಬಿಡುತ್ತೆ.